ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಕಣಕಾಲಂದುಗೆ ಗೆಜ್ಜೆ ಝಣ ಝಣರೆನುತ ಜಣಕು ಜಣಕುರೆಂದು ಕುಣಿ ಕುಣಿದಾಡುತ್ತ. ಕಣಕಾಲಂದುಗೆ ಗೆಜ್ಜೆ ಝಣ ಝಣರೆನುತ ಜಣಕು ಜಣಕುರೆಂದು ಕುಣಿ ಕುಣಿದಾಡುತ್ತ. ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ವೀಣೆ ಬಾರಿಸುತ್ತ ತುಂಬುರು ನಾರದ ವೀಣೆ ಬಾರಿಸುತ್ತ. ರಾಮನಾಮ ಪಾಡುತ್ತ ರಾಮನಾಮ ಪಾಡುತ್ತ. ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಪುರಂದರ ವಿಠಲನ ನೆನೆದು ಪಾಡುತ್ತಲಿ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ. ಪುರಂದರ ವಿಠಲನ ನೆನೆದು ಪಾಡುತ್ತಲಿ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ. ಪ್ರಾಣ ಬಂದ ಮನೆಗೆ ರಾಮನಾಮ ಧ್ವನಿಗೆ. ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಪ್ರಾಣ ಬಂದ ಮನೆಗೆ
ಶ್ರೀರಾಮನಾಮ ಧ್ವನಿಗೆ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಬಡಾವಣೆಯಲ್ಲಿ ವಾಸವಾಗಿದ್ದೀವಿ. ನಾವು ಇಲ್ಲಿ ಬಂದು 50 ವರ್ಷ ಆಯಿತು. ಇಲ್ಲಿ ಬರೀ ಬೈಲಿತ್ತು. ಐಟೇ ಲೇಔಟು ಈ ಜಾಗ. ಈ ಜಾಗ ಬಂದು ಹೊಸಕೆರೆಹಳ್ಳಿ ನಾರಾಯಣ ರಾಯರು ಅಂತ ಅವರು
ಇಲ್ಲಿ ದತ್ತಾತ್ರೇಯನ ದೇವಸ್ಥಾನ ಹೊಸಕೆರೆಹಳ್ಳಿಯಿದ್ದಾರೆ. ಅವ್ರ ಹೆಂಡತಿಗೆ ಈ ಜಾಗನ ಅವ್ರ ತಾಯಿ ಮನೆಯವರು ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ರು. ಇಲ್ಲಿ ಬರೀ ಇಸ್ಪೇಟಾಡೋರು ಕುಡಿಯೋರು ವಿಪರೀತ ಇತ್ತು. ದೇವ್ರ ಮೇಲೆ ಒಂದೊಂದೇ ಮನೆ ಇದ್ದಿತ್ತು. ಆವಾಗ PS ನಾರಾಯಣಮೂರ್ತಿ, ಸುಬ್ರಹ್ಮಣ್ಯ, DCK ಕೃಷ್ಣಮೂರ್ತಿ ಅಂತಂದಿತ್ತು. 3 ಜನ ಏನು ಮಾಡಿದ್ರು, ಇಲ್ಲಿ ಹೆಣ್ಮಕ್ಳು ತುಂಬ ಕಷ್ಟ ಇರೋದು, ಬೈಲಾಂಜನೇಯ ಅಂತ ಒಂದು ದೇವಸ್ಥಾನ ಮಾಡೋಣ ಈ ಜಾಗನ ಅಂತ ಅಂದ್ಕೊಂಡು ಆ 3 ಜನನು ಸೇರಿಕೊಂಡು ಒಂದು ಗುಡ್ಡದ ಮೇಲೆ ಸಣ್ಣದಾಗಿ ದೇವ್ರನ್ನ ಆಂಜನೇಯ ಚಿಕ್ಕ ಅಭಯ ಹಸ್ತ ಇರೋವಂಥದ್ದು ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ 48 ದಿವಸ ಮಂಡಲದ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಈ ಜಾಗ ಬರೀ ಹಳ್ಳ ಕೊಳ್ಳವಾಗಿತ್ತು. ಇದಕ್ಕೆ ನಮ್ಮ ಬಡಾವಣೆ ಮಕ್ಕಳಿಗೆಲ್ಲ ಸೇರಿಕೊಂಡು ದೊಡ್ಡವರು ಚಿಕ್ಕವರು ಅಂತ ಆವಾಗ ಬರ್ತಾ ಇದ್ದಿದ್ದು ಎಲ್ರಿಗೂ 60 ರೂಪಾಯಿ ಸಂಬಳ, 40 ರೂಪಾಯಿ ಸಂಬಳ. 1 ಲಾರಿ ಮಣ್ಣಿಗೆ 200-300 ಕೊಡಬೇಕಾಗಿತ್ತು. ಅದು ಕೊಡೋಕ್ಕೆ ಸಾಧ್ಯ ಇಲ್ದಿರ ನಮ್ಮ ಬಡಾವಣೆ ಮಕ್ಕಳು ಸುತ್ತಮುತ್ತ ಇರೋರೆಲ್ಲ ಸೇರಿಕೊಂಡು ಮಣ್ಣು ಹೊಡ್ಸೋದನ್ನ ಮಕ್ಕಳ ಕೈಯಲ್ಲಿ ಈ ಆಂಜನೇಯ ಎಲ್ಲರ ಕೈಲೂ ಮಾಡಿಸ್ತಾನಲ್ಲ ಆ ಥರ ಪ್ರತಿಯೊಬ್ಬರೂ ಈ ಹಳ್ಳ ಕೊಳ್ಳ ತುಂಬಿಸಿ ಆ ಪುಟ್ಟ ಆಂಜನೇಯ ದೇವಸ್ಥಾನಕ್ಕೆ ಒಂದು ಸಣ್ಣದಾಗಿ ಮಂಟಪ ನಿರ್ಮಾಣ ಮಾಡಿದ್ವು. ಆಮೇಲೆ ಇದನ್ನ ಪ್ರಬಲಮಾನ ಮಾಡೋದಕ್ಕೋಸ್ಕರ ಸ್ವಲ್ಪ ಗಲಾಟೆ ಇತ್ತು. ಇದು ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ಕೆಲವರೆಲ್ಲ ಬೇರೆ ಬೇರೆ ಥರ ಅರ್ಥ ಮಾಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ತುಂಬ ಹೋರಾಡಿದ್ಮೇಲೆ ಈ ಜಾಗ ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ರು. ಆ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕಾದಾಗ್ಲೂ ಗಲಾಟೆ ನಡೀತಾ ಇದೆ. RSSನವರು, NCC ಅವರು, APS ಸ್ಕೂಲ್ ಹುಡುಗರು, MN ಸುರೇಶ್ ಅನ್ನೋರು ಎಲ್ಲರ ಮುಖಾಂತರ ಕಣಿಯನ್ನೋರು ಎಲ್ಲರೂ ಸೇರಿಕೊಂಡು ಈ ಜಾಗಕ್ಕೋಸ್ಕರ ರಾತ್ರಿ ಹಗಲು ನಾವು ಇಲ್ಲಿ ಭಾನುಮತಿ ಅಂತ ಒಬ್ಬರಿದ್ದಾರೆ, ಅವ್ರ ಮನೆಗೆ ನಾನು ಹೋಗಿ ಅವ್ರಿಗೆಲ್ಲ ಕಾಫಿ ತಿಂಡಿ ಎಲ್ಲ ಮಾಡಿಕೊಡ್ತಾ ಇದ್ದೆ. ಮಾಡಿಕೊಟ್ಟು ಇಡೀ ರಾತ್ರಿ ಆ NCC ಹುಡುಗರಿಗೆ ಕಾಂಪೌಂಡ್ ಹಾಕ್ಸ್ಬೇಕಾದಾಗ ಪೊಲೀಸ್ನವ್ರು ಒಂದು ಕಡೆ, ಬೇರೆಯವರು ಒಂದು ಕಡೆ ಗಲಾಟೆ ಮಾಡ್ತಾ ಇದ್ರು. ಆಮೇಲೆ ಅದಕ್ಕೆಲ್ಲ ಹೋರಾಡಿದ್ರು. ಅದು ನಮ್ಮ ದೇವಸ್ಥಾನಕ್ಕೆ ಈ ಜಾಗ ಅವರು ಸುಬ್ಲಕ್ಷ್ಮಮ್ಮ ಅನ್ನೋರು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ರು. 14 ವರ್ಷ ಆಯಿತು ಇದು ರಿಜಿಸ್ಟ್ರೇಷನ್ ಆಗಿ. ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಆಗ್ತಾ ಇದೆ. ಏನೇನು ಅಂದರೆ ರಾಮೋತ್ಸವ ಆಗತ್ತೆ, ಹನುಮತ್ ಜಯಂತಿ, ವಾರ್ಷಿಕೋತ್ಸವ, ವಿಜಯದಶಮಿ ಅಂತ 4 ಪ್ರೋಗ್ರಾಮ್ ನಡೆಯುತ್ತೆ. ಜನವರಿ 1ನೇ ತಾರೀಕು ಇಲ್ಲಿ ಏನು ಅಂತಂದ್ರೆ ನಮ್ಮ ಮಹಿಳಾ ಸಂಘ ಅಂತ ನಾವೊಂದು ಮಾಡ್ಕೊಂಡಿದ್ದೇವೆ. ನಾವು ಬೇರೆ ಇನ್ನೆಲ್ಲಿ ಹೋಗಲ್ಲ. ಇಲ್ಲಿ ಒಂದು ಪ್ರವಚನ ಮಂದಿರ ಅಂತಿದೆ. ಆ ಮಂದಿರದಲ್ಲಿ ನಾವು ಜನವರಿ 1ನೇ ತಾರೀಕು 18 ಅಧ್ಯಾಯನು ಭಗವದ್ಗೀತೆ ಹೇಳಿಬಿಟ್ಟು ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ಪ್ರಸಾದ ವಿನಿಯೋಗ ಮಾಡಿ ನಮ್ಮ ಮನೆಗೆ ಹೋಗ್ತೇವೆ. ಈ ಜಾಗ ಇಷ್ಟು ಈ ಚಿಕ್ಕ ಗುಡಿನ ದೊಡ್ಡದು ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬರ ಸಹಕಾರ, ಬೇರೆ ಊರುಗಳಿಂದ ಹಿಡಿದು ಇಲ್ಲಿ ಸುತ್ತಮುತ್ತ ಇರೋರಿಂದ ಹಿಡಿದು ಪ್ರತಿಯೊಬ್ಬರದ್ದು ಸಹಕಾರ ಇದೆ. ಇದು ಒಂದೊಂದೊಂದು ಕಲ್ಲೂ ಪ್ರತಿಯೊಬ್ಬರ ಹೆಸರು ಹೇಳೋ ಥರ ಮಾಡಿಸಿದೆ. ಇದಕ್ಕೆ ದಾಮೋದರನವರು ತುಂಬ ಶ್ರಮ ಪಟ್ಟಿದ್ದಾರೆ. ಅವರು ಪೂರ್ತಿ ದೇವಸ್ಥಾನ ನಿರ್ಮಾಣ ಆದಮೇಲೆ ದೇವ್ರ ಪಾದ ಸೇರಿಕೊಂಡ್ರು. ಅದು ಅಲ್ಲ, ಚಿಕ್ಕ ವಯಸ್ಸಲ್ಲೇ ದೇವ್ರ ಪಾದ ಸೇರಿಕೊಂಡ್ರು. ಈ ಮೊದಲು ಪ್ರತಿಷ್ಠೆ ಮಾಡಿದವರು ಮಾಲೂರು ಸತ್ಯ ಅನ್ನೋರು ಗುಡಿ ಇದ್ದಾಗ ಮಾಡಿದ್ದು. ಆಮೇಲೆ ಕರ್ಣಿಕ ಭಾಷೆಯಲ್ಲಿ ಚಂದ್ರಶೇಖರ್ ಅವರು ಶಾಸ್ತ್ರಿ ಸಿಕ್ಕಿದ್ರು. ಅವ್ರು ಸಿಕ್ಕಿದ್ಮೇಲೆ ಅವ್ರ ಕೈಯಲ್ಲಿ ಇದು ನಿತ್ಯ ಪೂಜೆ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಸೇವೆಯನ್ನು ಮಾಡಿ ಸಮಸ್ಯೆ ಇದ್ದಾಗ ಹುಂಡಿಗೆ ಕಪ್ಪುಗಾಣಿಕೆ ಹಾಕಂತ ಹೇಳ್ತೀವಿ. ಅವ್ರ ಶೇರ್ ಎಷ್ಟು ಹಾಕ್ಬೋದು, 50 100 ಎಷ್ಟು ಹಾಕ್ಬೋದು. ಅದರಲ್ಲಿ 5 ವಾರ ಬರುತ್ತೆ, 2 ವಾರ ಬರುತ್ತೆ, ಮಂಗಳವಾರ ಮತ್ತು ಶನಿವಾರ. ವಾರದಲ್ಲಿ 5 ವಾರ, 7 ವಾರ, 9 ವಾರ, 11 ವಾರ, ಇಷ್ಟು ವಾರ ಇರುತ್ತೆ. ಇಷ್ಟು ವಾರದಲ್ಲಿ ಅವ್ರು ಯಾವ ವಾರ ಬೇಕೋ ಅವ್ರು ಮನಸ್ಸಿಗೆ ಅನ್ಕೋಬೇಕು ಎಷ್ಟು ವಾರ ಬೇಕು ಅನ್ನೋದಿಲ್ಲ. ಅವ್ರು ಮಂಗಳವಾರ ಬೇಕಾ ಅಥವಾ ಶನಿವಾರ ಬೇಕಾ, ಅವ್ರಿಗೆ 5 ವಾರನೋ ಅಥವಾ 7 ವಾರನೋ ಬೇಕು, 9 ವಾರ, 11 ವಾರನೋ ಬೇಕು ಅನ್ನೋದು ಇರುತ್ತೆ. ಅವ್ರಿಗೆ ಸೇರಿದ್ದು ಆಮೇಲೆ ಅವ್ರಿಗೆ 5 ವಾರ ಬೇಕು ಅಂತಂದ್ರೆ 5 ರೂಪಾಯಿ ಕೊಟ್ಟರೆ ರಸೀದಿ ಕೊಡ್ತೀವಿ. ಅದರಲ್ಲಿ ಡೇಟ್ ಹಾಕ್ಕೊಡ್ತೀವಿ, ದಿನಾಂಕ ಹಾಕ್ಕೊಡ್ತೀವಿ. ಆ ದಿನಾಂಕ ಡೇಟಲ್ಲಿ ಬಂದು ಅವ್ರ ಸಂಕಲ್ಪ ಮಾಡ್ಕೊಂಡು ಅರ್ಚನೆ ಮಾಡ್ಕೋಬೇಕು. ಕಡೆ ಅದರಲ್ಲಿ ಜನ ಹರಕೆ ಸೇರಿದ್ರೆ ಈ ನಮ್ಮ ಇದರಲ್ಲಿ ಸೇವೆ ಇರುತ್ತೆ. ಆ ಸೇವೆಯಲ್ಲಿ ಯಾವ್ದನ್ನು ನಾವು ಸೇವೆ ಕೊಟ್ಟು ಹರಕೆ ತೀರಿಸ್ಕೋಬಹುದು. ಅವ್ರಿಗೆ ಮಧ್ಯ ತೀರಿದ್ರೆ ಆಮೇಲೆ ಅವ್ರು ಹರಕೆ ತೀರಿಸ್ಕೋಬಹುದು. ಬೇಳೆ ಮಧ್ಯದಲ್ಲಿ ಅಕ್ಕೆ ತೀರಿದೆ ಅಂತಂದ್ರೆ 2 ವರ್ಷ 3 ವರ್ಷ ಇದ್ರೆ ಅವಾಗ ಕೊಡ್ಬೋದು. ಕೆಲವು ನಕ್ಷತ್ರಗಳಲ್ಲಿ ಜೈನ ಆಗುತ್ತೆ, ಕೆಲವು ನಕ್ಷತ್ರಗಳಲ್ಲಿ ವಿಜ್ಞಾನ ಆಗುತ್ತೆ. ಹಿಂಗೆ ಕೆಲವು ರಾಶಿಗಳಲ್ಲಿ
2 ವಾರ ಕೊಟ್ಟರೆ 2 ವಾರಕ್ಕೆ ಆಗುತ್ತೆ, 3 ವರ್ಷ 3 ವಾರಕ್ಕೆ ಆಗುತ್ತೆ, ಒಟ್ಟೆ ಎಷ್ಟು ವಾರ ಕೂಡ ಅಷ್ಟು ವಾರಕ್ಕೆ ಆಗುತ್ತೆ. ಆಮೇಲೆ ಅಲಂಕಾರಕ್ಕೆ ಬಂದರೆ ನಾವು ಸಿಂಧೂರ, ಆಂಟಿಗೆ ಬೇಕಾದ್ರೆ ಸಿಂಧೂರ ಅಲಂಕಾರ, ಬೆಣ್ಣೆ ಅಲಂಕಾರ, ಇತ್ತೀಚೆಗೆ ಅಷ್ಟೇ ವಿಭೂತಿ ಅಲಂಕಾರ ಮಾಡ್ತಾ ಇದ್ವಿ. ಸುಮಾರು ಜನ ವಿಭೂತಿ ಅಲಂಕಾರ ಕೊಟ್ಟಿದ್ದಾರೆ. ಈಗ ಹೂವಿನ ಅಲಂಕಾರ ಇದೆ, ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ವಿ. ಗಣೇಶನಿಗೆ ಬೆಣ್ಣೆ ಅಲಂಕಾರ, ಆಂಜನಿಗೆ ಬೆಣ್ಣೆ ಅಲಂಕಾರ, ಕಡಿಮೆ ಹಾರ, ಒಡೆ ಹಾರ, ಕಡಲೆಕಾಳು ಹಾರ ಹಾಕ್ತೀವಿ, ಏಲಕ್ಕಿನೂ ಹಾರ ಹಾಕ್ತೀವಿ, ಎಲ್ಲ ಕೊಟ್ರೆ ಇದೆಲ್ಲ ಹಾಕ್ತೀವಿ. ಎಲ್ಲರಿಗೂ ಫಸ್ಟ್ ಸ್ವಲ್ಪ ಒಡೆ ಹಾರ ಶನಿವಾರ ಮಂಗಳವಾರ ಇದ್ದೇ ಇರುತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಅಂದ್ರೆ ಒಂದು ಚೀಟಿ ಕೊಡ್ತೀರಾ, ಆ ಚೀಟಿಲಿ ನೀವು ಬಂದು ನಾವು ರಸೀದಿ ಕೊಡ್ತೀರಾ, ಆ ರಸೀದಿಲಿ ಬರ್ತೀರಿ ನಾನು ಹೇಳ್ತಿರೋದು ನೀವು ಸಂಕಲ್ಪದ ಹೇಳಿದ್ರಲ್ಲ, ಸಂಕಲ್ಪ ಚೀಟಿದು ನಾನು ಹೇಳ್ತೀನಿ. ಅರಕೆ ಚೀಟಿ ನೀವು ಕೊಡ್ತೀರಾ, ಭಕ್ತಾದಿಗಳು ಬಂದು ಅದನ್ನ ನಿಮ್ಮ ಹತ್ರನೇ ಪಡ್ಕೊಬೇಕು, ಪಡ್ಕೊಂಡು ಸಂಕಲ್ಪ ಮಾಡಿಸಿ ನಂತರ ನಿಮ್ಗೆ ತೀರದ ಮೇಲೆ ನೀವು ತೀರ್ಸ್ಬೋದು. ಅಂದ್ರೆ ಸಂಕಲ್ಪ ಅಂದ್ರೆ ಅಲ್ಲೊಂದು ಸ್ತೋತ್ರ ಕೊಡ್ತಾರೆ, ಅದನ್ನ ನೀವು ಓದ್ಬೇಕಾಗುತ್ತೆ. ಅದನ್ನ ನೀವು ಎಷ್ಟು ದಿನ ಓದ್ತೀರಾ, ಎಷ್ಟು ಟೈಮ್ ಓದ್ತೀರಾ ಅನ್ನೋದು. ಪ್ರದಕ್ಷಿಣೆ ಮಾಡ್ಬೇಕು. ಎಷ್ಟು ಪ್ರದಕ್ಷಿಣೆ ಮಾಡ್ಬೇಕು? ಅವರು 5 ಮಾಡ್ಬೋದು, 10 ಮಾಡ್ಬೋದು, ಇಷ್ಟಾನುಸಾರ ಶಕ್ತಿ ದಷ್ಟು ಮಾಡ್ಬೋದು. ರೀಸೆಂಟ್ ಆಗಿ ನಮ್ಮ ದೇಶದಿಂದ ನಮಸ್ಕಾರ ಮಾಡಿದ್ವಿ, ಭಾನುವಾರ ಅಂತ. ಓಕೆ ಸರ್. ಆಯ್ತಾ, ಅದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅದು ಮಾಡ್ತಾ ಇದ್ವಿ. ಈಗ ವೈಕುಂಠ ಏಕಾದಶಿ ಮಾಡ್ತೀವಿ, ಅದು ಇದೆ. ತ್ಯಾಗರಾಜ ಆರಾಧನೆ ಇದೆ. ಮತ್ತೆ ರೀಸೆಂಟ್ ಆಗಿ ತ್ಯಾಗರಾಜ ಬೃಂದಾವನ 2 ಆಯ್ತು, ಅದು ಮಾಡಿದ್ದೀವಿ. ಆಯ್ತಾ, ಆಮೇಲೆ ಸ್ವಲ್ಪ ಯಾರಾದ್ರೂ ಏನಾದ್ರು ಸೇವೆಗಳನ್ನ ಕೊಟ್ರೆ ನಾವು ಸೇವೆ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್.